ಭಾಗ್ಯಕಯ್ಯ ಭಾಗ್ಯಕಯ್ಯ ಎಲ್ಲಿಗೆ ಹೋಗ್ತಾ ಇದೀಯಾ? ಯಾಕೆ? ನಾನಿಲ್ಲಿ ಜೇಕರ್ಮ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೆ. ಚೈತ್ರಮ್ಮ ಒಂದು ಜನ ಹಪ್ಪಳ ಮಾಡ್ತೀನಿ ಬಾರ ಭಾಗ್ಯಕಯ್ಯ ಅಂತಂತು ಅದಕ್ಕೆ ಹೋಗೋಣ ಅಂತ. ಶಿವನಿ ಅಮ್ಮನು ಕಾರಿತು ಪುಣ್ಯಮ್ಮನನ್ನು ಬಾ ಭಾಗ್ಯ ಅಂಟಿ ಅಂತ ಅದಕ್ಕೆ ಹೋಗಿ ಒಂದು ಜನ ಉಂಡೆ ಮಾಡಕ್ಕನಂತ ಅವರು ಸ್ಯಾನೆ ಮಾಡ್ತಾರೆ. ಹೇಳೋ ಮನೆಗೆ ಸ್ಯಾನೆ ಜನ ಅಲ್ಲ, ಹಪ್ಪಳ ಸ್ಯಾನೆ ಮಾಡ್ತಾರೆ ಹೇಳಮ್ಮ. ಎಲ್ಲರೂ ಹಪ್ಪಳ ಸಂಡಿಗೆ ಮಾಡ್ತಾರೆ. ಅದು ನಮ್ಮ ಸ್ವಾಡ ಯಾತು ಇಲ್ಲ ಹಬ್ಬಕ್ಕೆ ನಮ್ಮ ಮನೆಗೆ. ಈ ತಡೆ ಎಲ್ಲ ಸಿಲೆ ಬಟ್ಟೆ ತಗೊಬರ್ತಾರೆ, ಹಪ್ಪಳ ಸಂಡಿಗೆ ಮಾಡ್ತಾರೆ, ಹೆಂಗೆ ಎಲ್ಲ ಮಾಡ್ತಾರೆ. ಅದನ್ನು ನೋಡು. ನಮ್ಮ ಮನೆಯಾಗೆ ಆತು ನಾವು ಮಾಡಲಿಲ್ಲಮ್ಮ. ಹೋಗತ್ತೆ. ಯಾಕೆ ಆತು ಮಾಡಲಿಲ್ಲ ಮನೆಯಾಗ ನಾವು ಮಾಡಿರತ್ತಮ್ಮ. ಏನು ಒಂದಿಟ್ಟು ಏನು ಅಕ್ಕಿ ಒಂದಿಷ್ಟು ನೆನಕ್ಕೆ ಮಸ್ತ್ ಆಗ್ತವೆ. ಒಂದು ದಿವಸ ಹೆಚ್ಚಾಗಿ ಮಾಡಿರಿ ಗನ್ವಾಗೆ ಎಲ್ಲ ಆಗ್ತಾವಮ್ಮ. ಯಾವಾಗ ನಾನು ಕರ್ಕೊಂಡು ತಿನ್ಬೋದು. ಅವೇನು ವರ್ಷ ತಕ್ಕ ಇಕ್ಕೋಬೋದು. ವರ್ಷ ತಕ್ಕ ಇಕ್ಕೊಂಡ್ರು ಮುಗ್ದಾಗಲ್ಲ. ಹಪ್ಪಳ ಸಂಡಿಗೆ ನಾವು ಮಾಡಿರೋವು ಗನ್ವಾಗಿರ್ತವೆ. ಮಾಡಲ್ವಲ್ಲಮ್ಮ, ಮಾಡಾರಿಲ್ಲ. ಏನು ಮಾಡ್ತೀವಿ? ಅವಳು ನೋಡಿರಿ ಏನು ಇದು ಮಾಡ್ತಾಳೆ ನನ್ನ ಮೇಲೆ ಹಂಗೇನಿ. ಹೋಗು ಬೋಲೆ ಇದನ್ನು ಮಾಡ್ತಾಳೆ. ಅದಕ್ಕೆ ರಾಣಿನ ಮಾತಾಡ್ಸಕ್ಕೆ ಹೋಗೋಣ ಅಂತ ಅದಕ್ಕೆ ಬತ್ತೀನಿ ನಿನ್ನ ಜೊತೆಗೆ ಅಂತ. ಯಾಕೆ? ಅದೇ ಅವಳು ಜೋರು ಮಾಡ್ತಾಳಲ್ಲ ನಮ್ಮ ಮೇಲೆ. ನೋಡಿ ಸರಾಡೆ ಎಲ್ಲ ಇಕ್ಕಿದ್ದೀನಿ. ಸರಾಡೆ ಇಕ್ಕಿದ್ರು ಅವಳು ಹೆಂಗೆ ಮಾತಾಡ್ತಾಳೆ. ಸರಾಡೆ ಇಕ್ಕಿ ಅವಳನ್ನ ಇವತ್ತು ಬಿಡಿಸ್ಕೊಂಬಂದಿರೋದು ನಾನು. ಅದು ದುಡ್ಡು ಕೊಟ್ಟಿರೋದೆ ನಮ್ಮ ದಿನಪ್ಪ ಅಂತೇಳಿ ಹೋಗಿ ಮಾತಾಡ್ತೀನಿ, ಹೇಳ್ತೀನಿ. ಹೇಳಮ್ಮ ಹೇಳ. ಅವ್ರಿಗೇನು ಅಯ್ಯೋ ನಾನೇನು ಇಕ್ಕೊಂಡಿದ್ದೆ ಸರನ ನೀವು ಇಕ್ಕಿ ಬಿಡಿಸ್ಕೊಂಬಂದ್ರಿ ಅಂತಾರೆ. ನೋಡು ನಮ್ಮಮ್ಮ ಯಾವಾಗ ನಮ್ಮ ತಗ ಮಾತ್ರ ಹಂಗೆ ಇದು ಮಾಡೋದು ಅಂತಾರೆ ಅಷ್ಟೇ. ಹೋಗಿ ಮಾತಾಡ್ಸಿ ಹೇಳು. ಹೇಳೋಣ ಒಂದಿಟ್ಟು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ. ಇವರೇ ಆಗೋದು ನಮಗೆ ಕಷ್ಟ ಸುಖಕ್ಕೆ. ಅವ್ರೇನಾಗಲ್ಲ. ಅವ್ರೇನಾಗಲ್ಲ ಕಣಮ್ಮ, ಅವಳಾಗಲ್ಲ. ಅವಳೇನಿದ್ರು ಬರೀ ಡಬ್ಲಿಂಗ್ ಅಷ್ಟೇ. ನಾನೇನೋ ಅನ್ಕೊಂಡಿದ್ದೆ ಬಿಡು ಆಗ್ತಾಳೆ ನಮ್ಮ ಕಷ್ಟ ಸುಖಕ್ಕೆ ಅಂತ ಅನ್ಕೊಂಡಿದ್ದೆ. ಆಗಲ್ಲ ಕಣಮ್ಮ, ನಮ್ಮ ಕಷ್ಟಕ್ಕಾಗಲ್ಲ ಅವಳು. ಮಾತಾಡಲ್ಲ ಕೂತ್ಕೊಂಡವಳೆ. ಹೇಳ್ಬೋದಿಲ್ಲ ಏನಂತಾಳೆ ನೋಡ. ಎಲ್ಲರಿಗೂ ಸ್ವೀಟ್ ಕೊಡ್ರಿ ಪರ್ಮೆಂಟ್ ಆಗೈತೆ ಅಂತ. ಕೊಡಬೇಕು. ಎಲ್ಲರೂ ಕೇಳ್ತಾರೆ. ಅಯ್ಯೋ ನನಗಂತೂ ಬಿಡು ಎಷ್ಟು ಜನ ಕೇಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಎಲ್ಲನ ಪಾರ್ಟಿ ಕೊಡಿಸು ಅಂತ ಇದ್ದಾರೆ. ಪರ್ಮೆಂಟ್ ಆಗೈತೆ ಪಾರ್ಟಿ ಕೊಡಿಸು ಅಂತಾರೆ. ನಾವು ಭಾಳ ದಿನದಿಂದಾನು ಅಂದ್ಕೊಂಡಿದ್ವಿ ಹೆಂಗೋ ಆದ್ರೆ ಸಾಕಪ್ಪ ಅಂತ. ಇಬ್ರದ್ದು ಇವಾಗ ಪರ್ಮೆಂಟ್ ಆಗೈತೆ. ಕೊಡ್ಸಿದ್ರಾಯ್ತು ಹೇಳು, ಕೊಡ್ಸೋಣ. ನೀನು ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡಿಸು. ಏನೋ ಖುಷಿಯಾಗಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಅಮ್ಮಣಿ ರಾಣಿ ನೀನಪ್ಪ ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ ಕಣಮ್ಮ, ನಮ್ಮನ್ನು ಮಾತಾಡಿಸ್ಬೇಡ ನೀನು. ಯಾಕ ಮಾತಾಡ್ತೀನಿ ಅಂದ್ಲಪ್ಪ ನಿಮ್ಮಮ್ಮಯ್ಯ. ಬಾಬಾಗೆ ಕೈ ಅಂದ್ಲ, ಅದಕ್ಕೆ ನಾನು ಜೊತೆಗೆ ಬಂದನಪ್ಪ. ನಿಮ್ಮಮ್ಮ ಯಾತ ಮಾತಾಡ್ತಾಳ ಅಂತ ನೋಡು. ಮಾತಾಡೋಕ್ಕೆ ಏನೈತಿ? ನಮ್ಮ ತಗೇನೈತಿ ಮಾತಾಡೋಕ್ಕೆ? ಹೋಗು, ನಿನ್ನ ಮಗ ಸೊಸೆ ಇದ್ದಾರೆ ಮಾತಾಡು. ನಾವೇ ನಿಮ್ಮ ಮಗನೇ ಸೊಸೆನೇ? ನಾವು ಬೇರೆ ಕಡೆಯಿಂದ ಬಂದಿರೋ ಅಂಥವ್ರು. ನಾವೇನು ನಿಮ್ಮ ಮಗ ಅಲ್ವಾ? ನಾನು ನಿಮ್ಮ ಮಗ ಅಲ್ಲ, ಇವಳು ನಿಮ್ಮ ಸೊಸೆ ಅಲ್ಲ. ಇನ್ನೇನೈತೆ ಮಾತಾಡೋಕ್ಕೆ? ನಮ್ಮ ಹತ್ರ ಏನೈತಮ್ಮ ಮಾತಾಡಕ್ಕೆ ನಿನಗೆ? ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ. ಅವಳನ್ನ ನನ್ನ ತಮ್ಮನ ಮಗಳು ಅಂತ ತಲೆ ಮೇಕಿಕೊಂಡು ಮೆರೆಸಿದ್ಕೆ ಇವಾಗ ನನಗೆ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ ಕಣ್ಪಪ್ಪ, ನಾನೇನು ಹೇಳಿದೆ ಅವಳಿಗೆ ಗೊತ್ತೇ? ಈಗಳಮ್ಮ ನೀನು ಕೆಲಸಕ್ಕೆ ಹೋಗು, ಸರ ಆಡ ಇಕ್ಕಿದ್ದೀನಿ ಪಾಪ. ನಂದು ಎಳ್ದಳೆ ಸರನ ಆಡ ಇಕ್ಕಿದ್ದೀನಿ. ಅವಳನ್ನ ಬಿಡಿಸ್ಕೊಂಬರಕ್ಕಂತೇಳಿ ಅವರಿಬ್ರು 3 ಲಕ್ಷ ರೂಪಾಯಿ ಅದೇ ನಿಮಗೆ ಕೊಟ್ಟನಲ್ಲ, ಅದಕ್ಕೆ ಆಡ ಇಕ್ಕಿ ಕೊಟ್ಟಿದ್ದೀನಿ. ಅವಳು ಇವಾಗ ನಿನ್ನ ಯಾರು ಇಕ್ಕೊಂದಿದ್ರು, ನಿನ್ನ ಯಾರು ಮಾಡೋ ಅಂದಿದ್ರು ಅಂತ ಮಾತಾಡ್ತಾಳಲ್ಲ ಪಾಪ. ಮನೆಯಾಗೆ ಇರಬೇಡ್ರಿ ಅಂದರೆ ನಾವು ಇರೋದೇನೆ ಮನೆಯಾಗೆ. ಅದನ್ನೆಲ್ಲ ನಮಗೇನು ಹೇಳ್ತೀಯ? ಹೋಗು, ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ ಆತೆ ನೀನು. ನಮ್ಮ ಪಾಡಿಗೆ ನಾವು ಹೆಂಗೆ ಗಂಡ ಹೆಂಡ್ತಿ ನಾವಿಬ್ಬರು ನೆಮ್ಮದಿಯಾಗಿದ್ದೀವಿ. ನಮಗೆ ಮಾತಾಡ್ಸೋದಾಗಲಿ ಏನಾನ ಹೇಳೋದಾಗಲಿ ಅದೆಲ್ಲ ಇಲ್ಲಿ ಮಾತಾಡೋಕ್ಕೆ ಬರಬೇಡ ನೀನು. ನಿನ್ನ ಪಾಡಿಗೆ ನೀನು ನಿನ್ನ ದಾರಿ ಏನೈತೆ ನೀನು ನೋಡ್ಕೊಂಡು ನೀನು ಹೋಗ್ತಾ ಇರು ಅಷ್ಟೇ. ನಮ್ಮನ್ನು ಮಾತಾಡಿಸ್ಬೇಡ ಕಣತ್ತೆ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಲ್ಲ. ಏನೋ ಬಿಡ ಮತ್ತೆ ಹೋಗ್ಲಿ, ನೀನು ಮಾಡೋಕ್ಕಾಗುತ್ತೆ ಅಂತ ಒಂದು ಬಂದಿರ್ತವೆ ಮಾತಾಡಿರ್ತೀರ. ಅಲ್ಲ ಬಗ್ಗೆ ಆಂಟಿ, ಯಾರಿಗೇ ಆಗಲಿ ಈ ರೀತಿ ಮಾಡಬಾರ್ದು ಗೊತ್ತಾ? ಅವಳನ್ನ ಯಾವ ರೀತಿ ಮಾತಾಡೈತೆ ನಮ್ಮಮ್ಮ. ಅವಳನ್ನ ಎಷ್ಟು ತಲೆ ಮೇಲೆ ಕಿಕ್ಕೊಂಡು ಮೆರೆಸೈತೆ ಇವತ್ತು. ಅದಕ್ಕೆ ಮತ್ತೆ ಸರಿಯಾಗಿ ಆಗೈತೆ ಅನುಭವಿಸ್ಲೇಳು. ನಮಗೇನು ಹೇಳುತ್ತೆ ಇಲ್ಲಿ ಬಂದು? ಇವಾಗ ನಾವು ಕೇಳಿದ್ರೆ ನೀನು ಕೊಡ್ತಾನೆ ಇರಲಿಲ್ಲ. ನಮ್ಮ ದುಡ್ಡು ಇಸ್ಕೊಂಡೇನೆ ನೀನು ನಮಗೆ ಕೊಡೋಕೆ ಹಿಂದೆ ಮುಂದೆ ನೋಡ್ತೀಯ ಅಲ್ಲಮ್ಮ. ಅಂಥದ್ರಾಗೆ ಅವಳು ಎಂತೆಂಥದ್ದು ಮಾಡಿದಾಳು ನಿನಗೆ. ಆಗಲಿ ಹಂಗೆ ನೀನು ಯಾವಾಗ ಅವಳನ್ನ ತಲೆ ಮೇಲೆ ಕಿಕ್ಕೊಂಡು ಮೆರೆಸ್ತೋ ನೋಡು, ಅವಳನ್ನ ತಲೆ ಮೇಲೆ ಕಿಕ್ಕೊಂಡು ಮೆರೆಸಿದ್ಕೆ ನನಗೆ ಸರಿಯಾಗಿ ಆಯ್ತು ಅಂತ ನಿನಗೆ ಗೊತ್ತಾಗಲೇಬೇಕು. ಈಗ ಯಾಕೆ ಬಂದವಳೆ ರಾಣಿ? ಈ ಅಮ್ಮ ಬೇಕಾಗಿದ್ದೀವಂತೆ ನಾವು. ಈಗ ಕ್ಷಮಿಸ್ಬಿಡ್ರಿ, ಮನ್ಸಾಗಿ ಕೆಮ್ಮಕ್ಕೆ ಹೋಗ್ಬೇಡ್ರಿ ಅಂತ. ಅಮ್ಮ ನಿನ್ನ ಸವಾಸನೆ ಬೇಡ, ನಮ್ಮ ಪಾಡಿಗೆ ನಾವು ಇದ್ದೀವಿ, ನೀನು ಸುಮ್ಮನೆ ಹೋಗ್ತಾ ಇರು ಅಷ್ಟೇ. ಮಾತಾಡಬೇಡ ಇಲ್ಲಿ ಜಾಸ್ತಿ ಎಷ್ಟಾದ್ರೂ. ನಿನ್ನ ಪಾಡಿಗೆ ನೀನು ಇರೋದು ಕಲಿ. ನೀನು ಯಾವುದೊಂದು ವಿಚಾರವಾಗಿ ಇಲ್ಲಿ ನೀನು ಮಾತಾಡೋಕೆ ಬರಬೇಡ ನೋಡಿ, ಹೇಳಿರ್ತೀನಿ.
ಅಲ್ಲ ಕಣೆ, ಏನೋ ಆಗೋದಾಗೈತೆ. ಮನೆಯ ಮೇಲೆ ಯಾವುದಾದ್ರೂ ಒಂದು ಬರುತ್ತೆ, ಒಂದು ಹೋಗುತ್ತೆ. ಏನೋ ನಾವು ಮಾತಾಡಬಾರ್ದಾಗಿತ್ತು, ಮಾತಾಡಿದ್ವಿ. ಇವಾಗ ಅನ್ನಿಸ್ತೈತೆ ಅದು ದಿನಿ ದುಡ್ಡು ಕೊಟ್ಟಿರೋ ದುಡ್ಡನ್ನ ಮಾಡಿಸ್ಕೊಂಡಿರೋ ಅಂತ ಸರನೇನೆ. ಇವಾಗ ಅಳ್ತಾಗ ಹೆಂಗನ ಮಾಡಿ 3 ಲಕ್ಷ ರೂಪಾಯಿ ದುಡ್ಡ ನೀವು ವಸೂಲಿ ಮಾಡಿರಿ. ಆ ಸರನ ಬಿಡಿಸ್ಕೊಂಬಂದು ನೀವೇ ಇಕ್ಕೆ ಮೇರಂತಿ ನೀವೇ ಬಿಡಿಸ್ಕೊಂಬರ್ರಿ. ಅವಳ್ತಾಗ ಇಸ್ಕೊಳ್ರಿ, ಬಿಡಬೇಡ್ರಿ. ಅಮ್ಮ ನಾವು ಕೇಳೋಕ್ಕೂ ಆಗಲ್ಲ, ನಾವು ಕೇಳೋದು ಇಲ್ಲ. ಈಗ ಸರ ಅಡ ಇಕ್ಕಿರಳು ನೀನು ದುಡ್ಡು ಕೊಟ್ಟಿರಳು ನೀನು, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಾವು ಸಂಬಂಧ ಇಲ್ಲದಕ್ಕೆಲ್ಲ ನಾವು ತಲೆ ಹಾಕಲ್ಲ. ನಮ್ದೇನು ದುಡ್ಡು ಬರಬೇಕಾಗಿತ್ತು ನಾವು ಅದನ್ನ ಇಸ್ಕೊಂಡ್ವಿ, ನಮ್ಮ ಪಾಡಿಗೆ ನಾವು ಇದ್ದೀವಿ. ನಮ್ಗೆ ಇಲ್ಲಿ ಸುಮ್ಮನೆ ಟೆನ್ಷನ್ ಕೊಡಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲಿ ಅಷ್ಟೇ. ನಾವೇನಾದ್ರೂ ನಿನಗೆ ಸರ ಅಡ ಇಕ್ಕೊ ಅಂತ ಹೇಳಿದ್ವಾ, ಏನಾವಾಗ ನಾನು ದುಡ್ಡು ಕೊಟ್ಟಿದ್ದೀನಿ ಮನೆ ಅಂತೇಳಿ ಮಾಡಿಸಿಟ್ಕೊಂಡಿದ್ಯಾ ಬಿಡು, ನಮ್ಮಮ್ಮ ಯಾಕೆಂಬ್ಲಿ ಅಂತ ಸುಮ್ಮನಾಗಿದೆ. ಇವಾಗ ನೀನು ಅವ್ರಿಗೆ ಕೊಟ್ಟಿದ್ಯಾ, ನಾನು ಏನು ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇವಾಗ ಬಂದು ನಮ್ಮ ಹತ್ರ ಈಗ ಹೇಳಿದ್ರೆ ಎಲ್ಲ ಆದಮೇಲೆ. ತಮ್ಮನ ಮಗಳು ಅಂತೇಳಿ ಅಡ ಇಕ್ಕವಳೆ, ಬಿಡಿಸ್ಕೊಂಡು ಕೊಡ್ತಾಳೆ ಹೇಳು. ತಮ್ಮನ ಮಗಳು ನಮಗೆ ಇವಾಗ ನೋಡಿ, ಇವಾಗ ಬಂದು ಹೇಳ್ತಾ ಇರೋದೆಲ್ಲ ವಿಷಯನ. ನಮ್ಗೆ ಅವಾಗ ಯಾತೋ ಹೇಳ್ತಾನೆ ಇರಲಿಲ್ಲ. ಮನೆಯಾಗಿದ್ದಾಗ ಏನೋ ಬೇಕೋ ಬಿಟ್ಟು ಏನು ಇವ್ರು ಯಾರೋ ಬೇರೆಯವ್ರನ್ನ ಥರ ನಮಗೆ ಹೇಳ್ತಾ ಇದ್ರು. ಇವಾಗ ನೋಡು ಹೆಂಗೆ ಬಂದು ನಮ್ಮ ಹತ್ರ ಹೇಳ್ತಾ ಇರೋದ. ಅದೇ ಮತ್ತೆ ನೋಡು, ಆವಾಗ ಏನು ಇವಳು ರಾಣಿ ಯಾರಿಗೂ ಬೇಕಾಗಿರಲಿಲ್ಲ. ಇವಾಗ ಯಾವಾಗ ಬುದ್ಧಿವಂತಾಗಿ ಬಂದು ಅವಳು ಮನೆಯೆಲ್ಲ ಲೀಸಿಗೆ ಹಾಕ್ಸ್ಕೊಂಡು ಯಾವಾಗ ಅವಳು ಎಲ್ಲ ಸೈಟ್ ಗಿಟ್ ಎಲ್ಲ ತಗೊಂಡು ಚೆನ್ನಾಗಿ ಬುದ್ಧಿವಂತೆ ಆದ್ಲು, ಇವಾಗ ಅವಳಿಗಿನ್ನ ಇವಳೇ ವಾಸಿ ಅಮ್ಮಂಗೆ. ಹಂಗೆ ಮತ್ತೆ ಅನ್ಸೋದು, ಏನಾದರೂ ಒಂದು ಮಾಡಿದ್ರೆ ಮತ್ತೆ ಒಳ್ಳೆಯವ್ರು ಅನ್ನಿಸ್ಕೊಂಬದು. ಅವಳು ಇವಾಗ ಅವಳು ಒಳ್ಳೆಯಳಾಗಿದ್ಲು ಇಷ್ಟು ದಿವಸ, ಇವಾಗ ಅವಳು ಕೆಟ್ಟಳಾಗಲ್ಲ, ಇವಾಗ ಇವಳು ಒಳ್ಳೆಯಳು. ಅವ್ರವ್ರ ಬುದ್ಧಿವಂತಿಕೆಯಿಂದ ಅವ್ರು ಮಾಡ್ಕೊಂಡವ್ರಿ. ಸುಮ್ಮನೆ ಹೋಗು, ಸುಮ್ಮನೆ ಪಾಪ ಅವ್ರಿಗೆ ಯಾಕೆ ಇಲ್ಲದ್ದು ಇದು ಮಾಡ್ತೀರ. ಅವ್ರು ಹೆಂಗೋ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಇದ್ದಾರೆ. ಏನೋ ಬಿಡಪ್ಪ, ತಾಗೋದಾಗೈತೆ. ಏನೋ ನಿಮ್ಮ ಅಮ್ಮ ಮಾಡಿರೋದು ಒಂದ್ಸತಿ ಕ್ಷಮಿಸಿ ಅಂತ ಮಾತಾಡಿಸ್ಕೊಂಡು ಸೆನಕ್ಕಿರಿ. ಮಕ್ಕಳಾದರು ಅಪ್ಪ ಅಮ್ಮನ ಮಾತಾಡಿಸ್ಲಿಲ್ಲ ಅಂದರೆ ಯಾರನ್ನ ನಿಮಗೂ ಬೆಲೆ ಕೊಡಲ್ಲ, ಅವ್ರಿಗೂ ಬೆಲೆ ಕೊಡಲ್ಲ. ಇನ್ನು ಆಗೋದೇನೋ ಆಗೈತಿ. ಮತ್ತೆ ಮಾತಾಡ್ಸ್ಕೊಂಡು ಸೆನಕ್ಕಿರಿ. ಇಲ್ಲ ಬಗ್ಗೆ ಆಂಟಿ, ನಾನಂತೂ ಏನೇ ಆದರೂ ಸರಿ ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ. ಸುಮ್ಮನೆ ಯಾಕೆ ಮಾತಾಡ್ಸಿದ್ರೆ ತಾನೇ ಯಾವುದಾದ್ರೂ ಒಂದು ಬರೋದು. ಮಾತಾಡಿಸ್ಲಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವಿದ್ದರೆ ಯಾವ ಸಮಸ್ಯೆಗಳು ಬರೋಲ್ಲ. ಮಾತಾಡ್ಸಿದ್ರೆ ಎಲ್ಲ ಸಮಸ್ಯೆಗಳೂ ಬರೋದು. ಇನ್ನೇನು ಸಮಸ್ಯೆಗಳು ಗೊತ್ತಾವಪ್ಪ. ನಾವು ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿವಿ ನಮ್ಮ ತಲೆ ಹೇಳ್ತಾ ಇದ್ದೀನಲ್ಲ, ನಾವು ಹಂಗೆ ಮಾಡಬಾರ್ದಾಗಿತ್ತು ಅಂತ. ಮತ್ತೆ ಸುಮ್ಮನೆ ಹೋಗು. ನಮಗೆ ನೀನು ಜಾಸ್ತಿ ಮಾತಾಡಬೇಡ ಇಲ್ಲಿ. ಈಗ ಎಷ್ಟು ಮಾತಾಡಿದ್ರು ಇಷ್ಟೇ. ನಾನಂತೂ ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಇನ್ನು ಯಾರಿಂದನೂ ಏನು ಆಗಬೇಕಾಗಿಲ್ಲ. ನಮ್ಮ ಮನೆ ಬಾರದಲ್ಲಿ ಮನೆ ಕಟ್ಟಬೇಕು ಅನ್ನೋದಿದ್ರೆ ನಮ್ಮ ಮನೆ ಕಟ್ಕೊಂತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ನೀನು ಮಗ ಸೊಸೆ ಅಂತ ಮನೆಗೆ ಇಕ್ಕೇನೆ ತಾನೆ. ಅವ್ರು ದೊಡ್ಡವರು, ನಾವು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಏನು ಹಂಗೇನೆ ದೊಡ್ಡ ಮಗ ದೊಡ್ಡ ಸೊಸೆ ಅಂತ ಮೆರೆಸ್ತಾ ತಾನೆ. ನಿನಗೆ ಗೊತ್ತಾಗುತ್ತೆ ಕಣತ್ತೆ ಇವಾಗ. ನೀನು ಹಂಗೆ ಆಡ್ತಿದ್ದ, ಇವಾಗ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಇವಾಗ ಜಾಸ್ತಿ ನಮ್ಮ ಹತ್ರ ಜಾಸ್ತಿ ಏನು ಮಾತಾಡಲೇಬೇಡ. ನಿನ್ನ ಪಾಡಿಗೆ ನೀನು ಇರೋದು ಕಲಿ, ನಮ್ಮನ್ನು ಮಾತಾಡ್ಸೋಕೆ ಬರಬೇಡ. ಇನ್ನು ಎಷ್ಟು ಹೇಳಿದ್ರು ಇಷ್ಟೇ. ಅರತ್ತ ಅದಿನ್ನ ಗಾಯ ಮಾಡಿಲ್ಲ. ಯಾಕಂದರೆ ನೆನ್ನೆ ಮೊನ್ನೇನು ಗುದ್ದಾಡಿದ್ರೆ ಇವಾಗ ಮಾತಾಡ್ಸೋಕೆ ಬಂದರೆ ಅವ್ರಿಗೆ ಸಿಟ್ಟು. ನೋಡು ಹಿಂಗೆ ಮಾಡಿದ್ರಲ್ಲ ಅಂಬೋದು ಸಿಟ್ಟು. ಇವಾಗ ಯಾಕೆ ನಾವು ಮಾತಾಡಿಸ್ಬೇಕು ಅಂತ 1-2 ದಿನ ಹಳೇದಾಗಲಿ. 1-2 ದಿನ ಹಳೇದಾದರೆ ಅದೇ ಸರಿ ಹೋಗುತ್ತೆ. ಸುಮ್ಮನಿರಿ ನಡಿಯಮ್ಮ. ಏನೋಣ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ಇವ್ರೇನು ತಪ್ಪು ಮಾಡಿಲ್ಲ ನೋಡು. ಇಂಥರ ಮೇಲೆ ನಾನು ಹೆಂಗೆ ಇದನ್ನು ಮಾಡಿದೆ, ಇವರು ಮೇಲೆ ನಾನು ಸುಮ್ಮನೆ ಯಾಕೆ ಹಿಂಗೆಲ್ಲ ಒಟ್ಟು ಪರದಾಡ್ಕೊಂಡು ಮಾಡ್ಕೋಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದಿರಲ್ಲ, ಚೆನ್ನಾಗಿರೋಣ ಅಂತ ಹೇಳಿ ನಾನು ಬಂದರೆ ಅಲ್ಲ ನೋಡು ಇವ್ರು ಹೆಂಗೆ ಮಾತಾಡ್ತಾರೆ. ನಡಿ ಇನ್ನೇನು ಮಾಡೋದು. ನಮಗೂ ನನ್ನ ಮಗ ಅಂಬೋದು ಆಸೆ ಇರುತ್ತೆ, ಆದರೆ ಒಂದಿಟ್ಟು ಏನೋ ಸಿಟ್ಟನ್ನ ಮಾತಾಡಿರ್ತೀವಿ. ಆಸೆ ಇಲ್ಲ ಅಂತಾರೆ. ಅಲ್ಲ ನೋಡಿ ಅಮ್ಮ ಎಂಥವಳು ಈಗ ಬಂದು ಹೆಂಗೆ ಮಾತಾಡ್ತಾ ಇದ್ದಾಳೆ. ಇವರು ಮೆತ್ಕಾದ್ರೆ ದೋಸೆ ಅಂತಾರೆ, ಗಟ್ಟಿಗಾದ್ರೆ ರೊಟ್ಟಿ ಅಂತಾರೆ. ಅಂತಾರು ಇವ್ರು ಏನಿದ್ರು ಇರ್ತಾಗೆ ಒಂದಿಷ್ಟು ಜೋರಾಗಿದ್ದರೆ ಮಾತ್ರ. ಅಲ್ಲ ನೀನು ಯಾವಾಗ ಜೋರಾಗಿ ಬಂದು ನಿನ್ನ ಪಾಡಿಗೆ ನೀನು ಬೇರೆ ಇದೆಯಾ, ಅದಕ್ಕೆ ಇವಾಗ ಮಾತಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಮ್ಮ ಅತ್ತೆ ಬಂದು ಇವಾಗ ರಾಣಿ ನೀನೇ ವಾಸಿ ಕಣಮ್ಮ, ನಾನು ಮಾಡಿದ ತಪ್ಪಾಯಿತು ಎಲ್ಲ ಹಿಂಗಾಯಿತು ಅಂತೇಳಿ ಇವಾಗ ಬಂದು ನಮ್ಮ ಹತ್ರ ಗೋಳಾಡ್ತಾಯಿತ್ತು. ನಾವು ಅದಕ್ಕೆ ಮಾತಾಡ್ಸಕ್ಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾನು ನನ್ನ ಗಂಡ ನಮ್ಮ ಜೀವನ ನಾವು ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.